ದ ಫೆಡರಲ್ ಕರ್ನಾಟಕದ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, ಕೇಂದ್ರ ಚುನಾವಣಾ ಆಯೋಗ ಕರ್ನಾಟಕದಲ್ಲಿ ನಡೆಸಿರುವಂತಹ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯ ಪ್ರಕ್ರಿಯೆಯ ಬಹುಮುಖ್ಯ ಹಂತವನ್ನ ಜೂನ್ 30ರಂದು ಆರಂಭ ಮಾಡಲಿದೆ. ಅಂದ್ರೆ ಮಂಗಳವಾರದಿಂದ ಇದು ಆರಂಭ ಆಗಲಿದೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ಇದರ ಹಿನ್ನೆಲೆಯಲ್ಲಿ ಸಂಪೂರ್ಣ ಸಜ್ಜಾಗಿದ್ದು, ಮತದಾರರ ಪಟ್ಟಿಯಿಂದ ಜನರ ಹೆಸರು ಅಳಿಸಿ ಹೋಗದಂತೆ ನೋಡಿಕೊಳ್ಳುವ ಒಂದು ಪ್ರಮುಖ ಜವಾಬ್ದಾರಿಯನ್ನು ಹೊತ್ತಂತೆ ಕಾಣುತ್ತೆ. ಈ ಹಿನ್ನೆಲೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಸೋಮವಾರ ಸಂಜೆ ಪತ್ರಿಕಾಗೋಷ್ಠಿಯನ್ನು ಕರೆದು ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಹಲವಾರು ಪ್ರಶ್ನೆಗಳಿಗೆ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಅವರ ಪತ್ರಿಕಾಗೋಷ್ಠಿಯ ವಿವರಗಳನ್ನ ನೋಡಿ. ಎಲ್ಲ ಮಾಧ್ಯಮ ಸ್ನೇಹಿತರೆ, ನಾಳೆಯಿಂದ ನಮ್ಮ SIR ಪ್ರಾರಂಭ ಆಗ್ತಾ ಇದೆ. ಇಡೀ ದೇಶ, ಭಾರತ ದೇಶ ಈ ಮತ ಪರೀಕ್ಷಣೆಗೆ ಕರ್ನಾಟಕ ಕೂಡ ನೋಡ್ತಾ ಇದೆ. ಅನೇಕ ರಾಜ್ಯಗಳಲ್ಲಿ ನಡೆದಿದ್ದನ್ನ ತಾವೆಲ್ಲ ಗಮನಿಸಿದ್ದೀರಿ, ಓದಿದ್ದೀರಿ, ತಿಳ್ಕೊಂಡಿದ್ದೀರಿ. ಕರ್ನಾಟಕ ರಾಜ್ಯದಲ್ಲಿ ನಾಳೆಯಿಂದ ಸ್ಪೆಷಲ್ ಇನ್ಸೆಂಟಿವ್ ರಿವಿಷನ್ ಇದು ಪ್ರಾರಂಭ ಆಗಿ 30/6/26ರಿಂದ 29/7/26ವರೆಗೂ ಕೂಡ ನಡೀತದೆ. ಪ್ರತಿದಿನ BLAಗಳು ಯಾರು ಚುನಾವಣಾ ಆಯೋಗ ನೇಮಕ ಮಾಡಿರ್ತಾರೆ, ಅವರು 30ರಿಂದ 50 ಮನೆ ಯಾರು ಕೂಡ ಕನಿಷ್ಠ ಭೇಟಿ ಕೊಟ್ಟು ಒಂದು ಪ್ರಿಂಟೆಡ್ ಫಾರ್ಮ್, ಈಗ ಹಾಲಿ ಮತದಾರರ ಪಟ್ಟಿಯಲ್ಲಿ ಏನ್ ಫೋಟೋ ಇದೆ, ಆ ಹೆಸರುಗಳಿದೆ, ಅದನ್ನ ಸೇರಿಸಿ BLAಗಳು ಹಂಚುವಂತ ಜವಾಬ್ದಾರಿಯನ್ನ ಚುನಾವಣಾ ಆಯೋಗ ಮಾಡಿಕೊಟ್ಟಿದೆ. ಎಲ್ಲ ಮತದಾರರಿಗೆ ನನ್ನ ಮನವಿ ಏನಂದ್ರೆ, ನಿಮ್ಮ ಮತದ ಹಕ್ಕು, ನಿಮ್ಮ ಬದುಕಿನ ಹಕ್ಕನ್ನು ನೀವು ಉಳಿಸ್ಕೊಳ್ಬೇಕು. ಕರ್ನಾಟಕ ಸರ್ಕಾರ ಇದನ್ನ ಉಳಿಸ್ಕೊಳ್ಳಿಕ್ಕೆ ಎಲ್ಲ ತರದ ಸಹಾಯವನ್ನು ಮಾಡಲಿಕ್ಕೆ ಬದ್ಧತೆಯನ್ನ ಇಟ್ಕೊಂಡಿದೆ ಅನ್ನೋ ಮಾತನ್ನ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ರೈಟ್ ಟು ವೋಟ್, ರೈಟ್ ಟು ಲೀವ್. ಸೊ ಎಲ್ಲರೂ ಕೂಡ ಈ ಮತ ಉಳಿಸ್ಕೊಳ್ಳೇಬೇಕು. ಉಳಿಸ್ಕೊಳ್ಳಿಲ್ಲ ಅಂದ್ರೆ ನಿಮಗೆ ನಿಮ್ಮ ಮತದಾನದ ಹಕ್ಕನ್ನು ಕಳ್ಕೊಳ್ತೀರಿ. ಸರ್ಕಾರದಿಂದ ಸಿಕ್ಕುವಂತ ಅನೇಕ ಸೌಲಭ್ಯಗಳನ್ನು ಕೂಡ ಕಳ್ಕೊಳ್ತೀರಿ ಅಂತ ಹೇಳಲಿಕ್ಕೆ ನಿಮ್ಮ ಮುಂದೆ ನಾನು ಮನವಿ ಮಾಡಿಕೊಳ್ಳಿಕ್ಕೆ ಕೂತಿದ್ದೇನೆ. 30/6ರಿಂದ ಪ್ರಾರಂಭ ಆಗಿ ನಿಮ್ಮ ಪ್ರತಿ ಮನೆಗೂ ಕೂಡ ಏನು ಎನ್ಯುಮರೇಷನ್ ಫಾರಂ ಅನ್ನ ತಂದು ಕೊಡ್ತಾರೆ, ಅದಕ್ಕೆ ಒಂದು ಏನು ಅವರು ಮಾಹಿತಿಯನ್ನ ಕೇಳ್ತಾರೆ, ಆ ಮಾಹಿತಿ ಜೊತೆಗೆ 29/7/26 ಒಳಗಡೆ ನೀವು ಆ ಮಾಹಿತಿಯನ್ನ ಸೇರಿಸಿ, ಹಿಂದೆ ಏನು ವೋಟರ್ ಲಿಸ್ಟ್ ಅಲ್ಲಿ ಇತ್ತು ಅದರ ನಂಬರು, ಫೋಟೋ ಕೂಡ ಇರ್ತದೆ. ನೀವು ಪ್ರತಿಯೊಬ್ಬರು ಕೂಡ ನಿಮ್ಮ ಹೊಸ ಭಾವಚಿತ್ರವನ್ನ ಅಂಟಿಸಿ ಆ ಫಾರಂನಲ್ಲಿ ಪ್ರತಿಯೊಬ್ಬರು ಕೂಡ ಕೊಡಬೇಕಾಗ್ತದೆ. ಯಾರು ಮನೆಯಲ್ಲಿಲ್ಲ ಅಂದ್ರೆ ಆ ಮನೆಯ ವಾರಸುದಾರ ಯಾರಿದ್ದಾರೆ ಅವರು ಕೂಡ ಅದಕ್ಕೆ ಸಿಗ್ನೇಚರ್ ಮಾಡಿ ಅದನ್ನು ವಾಪಸ್ BLOಗಳಿಗೆ ಕೊಡಬೇಕಾಗ್ತದೆ. ನಮ್ಮ ಚುನಾವಣಾ ಆಯೋಗದ ಪ್ರತಿನಿಧಿಗಳು ಈ BLAಗಳು ಏನಿರ್ತಾರೆ
ಅವರು ನಿಷ್ಪಕ್ಷಪಾತವಾಗಿ ಕೆಲಸವನ್ನ ಮಾಡ್ತಾರೆ. ಚುನಾವಣಾ ಆಯೋಗ ಕೂಡ ಬೂತ್ ಲೆವೆಲ್ ಏಜೆಂಟ್ ಕೂಡ ವಿವಿಧ ಪಕ್ಷಗಳಿಗೆ ಅವಕಾಶವನ್ನ ಸಂವಿಧಾನದಲ್ಲಿ ಮಾಡಿಕೊಟ್ಟಿದ್ದಾರೆ. ವಿವಿಧ ಪಕ್ಷದ ಪ್ರತಿನಿಧಿಗಳು ಕೂಡ ಈ ಫಾರಂ ಬಂದ ಮೇಲೆ ಮಾಹಿತಿಯನ್ನ ಒದಗಿಸ್ಕೊಂಡು ಅವ್ರಿಗೆ ಏನು ಅದಕ್ಕೆ ಮಾಹಿತಿಯನ್ನ ಬೇಕೋ ಅದನ್ನೆಲ್ಲ ಒದಗಿಸ್ಕೊಡ್ಲಿಕ್ಕೆ BLA2 ಅಂದ್ರೆ ಚುನಾವಣಾ ಮುಖಂಡಗಳು, ಸಾರ್ವಜನಿಕರು ಎಲ್ಲರೂ ಕೂಡ ಸಹಾಯ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಎಲ್ಲ ಪಕ್ಷದ ಪ್ರತಿನಿಧಿಗಳು ಕೂಡ BLOಗೆ ಮತ್ತು ಮತದಾರರಿಗೆ ಸಹಾಯ ಮಾಡಲಿಕ್ಕೆ ಅವಕಾಶವನ್ನ ಚುನಾವಣಾ ಆಯೋಗ ಕಲ್ಪಿಸಿಕೊಟ್ಟಿದೆ. ಇದಲ್ಲದೆ ಯಾರು ಹೊಸ ಮತದಾರರು ಇದ್ದಾರೆ, ಯಂಗ್ ವೋಟರ್ಸ್, ಈಗ 18 ವರ್ಷ ತುಂಬಿರಂತೂ, ಯಾರು 3 ವರ್ಷದಿಂದ ಹೊಸದಾಗಿ ವೋಟ್ ಬಂದಿದೆ 18 ಆಗಿರೋಂಥವ್ರು, ಈಗ ಅವ್ರಿಗೆ ಫಾರಂ 6 ಅಲ್ಲಿ ತುಂಬಲಿಕ್ಕೂ ಕೂಡ ಅವಕಾಶ ಇದೆ. BLOಗಳು ಆ ಫಾರಂ ಅನ್ನು ಕೂಡ ಜೊತೆಗೆ ತೆಗೆದುಕೊಂಡು ನಿಮಗೆ ಹಂಚುವಂತ ಕೆಲಸವನ್ನ ಮಾಡ್ತಾರೆ. ಅವ್ರಿಗೆ ಏನೇನು ದಾಖಲೆಯನ್ನ, ಮಾಹಿತಿಯನ್ನ, ನಿಮ್ಮ ಏಜ್ ಸರ್ಟಿಫಿಕೇಟ್ ಸಮೇತ ಏನ್ ನಿಮ್ಮಲ್ಲಿ ಮಾಹಿತಿ ಅವ್ರು ಕೇಳ್ತಾ ಇರೋದಕ್ಕೆ ಫಾರಂ 6ಗೆ ಹೊಸ ವೋಟರ್ಗೆ ಅದನ್ನು ಕೂಡ ಸೇರಿಸಿ, ನಿಮ್ಮ ಭಾವಚಿತ್ರವನ್ನ ಸೇರಿಸಿ ಆ ಮತದಾನದ ಹಕ್ಕನ್ನ ಪಡ್ಕೊಳ್ಳುವಂತ ಒಂದು ಅವಕಾಶ ಇದೆ. ಇವತ್ತು ಚುನಾವಣಾ ಆಯೋಗ ಮತ್ತು ನಮ್ಮ ಸರ್ಕಾರ ಇಬ್ರು ಸೇರಿ ನಾವು BLOಗಳ ಫೆಸಿಲಿಟೇಷನ್ ಸೆಂಟರ್ ಸಂಪರ್ಕವನ್ನ ಪಂಚಾಯತಿ ಮಟ್ಟದಲ್ಲಿ, ಬೂತ್ ಮಟ್ಟದಲ್ಲಿ ವ್ಯವಸ್ಥೆಯನ್ನ ನಾವು ಮಾಡಿದ್ದೇವೆ. ವೋಟರ್ ಏನು ಮತದಾರರಿದ್ದಾರಲ್ಲ, ಆ ಮತದಾರರ ಸಂಪರ್ಕದ ವ್ಯವಸ್ಥೆಯನ್ನ, ಫೆಸಿಲಿಟೇಷನ್ ಸೆಂಟರ್ಗಳನ್ನ ಸುಮಾರು 37,464 ಸೆಂಟರ್ಗಳನ್ನ ಇವತ್ತು ನಾವು ಒದಗಿಸ್ಕೊಡ್ತಾ ಇದ್ದೇವೆ. BLO ಫೆಸಿಲಿಟೇಷನ್ ಸೆಂಟರ್ 11,856 ಈ ರಾಜ್ಯದಲ್ಲಿ ಎಲ್ಲೆಲ್ಲಿ ಮತಗಟ್ಟೆಗಳಿದೆ ಆ ಮತ ಬೂತ್ಗಳಲ್ಲಿ ಅದನ್ನ ವ್ಯವಸ್ಥೆಯನ್ನ ಮಾಡಿರ್ತಾರೆ. ಒಟ್ಟು 49,320 ಕಡೆ ಇಂಥ ಸಹಾಯ ಮಾಡಲಿಕ್ಕೆ ಹೆಲ್ಪ್ ಡೆಸ್ಕ್ ಗಳನ್ನ ಇವತ್ತು ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ. ಇದಲ್ಲದೆ ಸರ್ಕಾರ ಕೂಡ ಯಾರಿಗೆ ಏನೇನು ಸಹಾಯ ಮಾಡಬೇಕೋ, ಈ ವಿಚಾರದಲ್ಲಿ ಏನೇನು ಮಾಹಿತಿ ಬೇಕೋ ಅದನ್ನೆಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಈಗಾಗಲೇ ಅದರ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಇದಲ್ಲದೆ ಯಾರಿಗೆ ಕೆಲವು ಮಾಹಿತಿ ಬೇಕಾಗಿದೆ, ಈಗ ಪ್ರತಿಯೊಬ್ಬರು ಕೂಡ 29/7/2006 ನೀವೇನಾದ್ರು ಎನ್ಯುಮರೇಷನ್ ಫಾರ್ಮ್ ಅನ್ನ ಫಿಲ್ಅಪ್ ಮಾಡಿಕೊಡ್ಲಿಲ್ಲ ಅಂದ್ರೆ ಯಾರ್ದು ಕೂಡ ಮತದಾನದ ಹಕ್ಕು ನೀವು ಕಳ್ಕೊಳ್ತೀರಿ. ಕಂಪಲ್ಸರಿ ಆಗಿ ನೀವು ಮತದಾನದ ಹಕ್ಕನ್ನ ಉಳಿಸ್ಕೊಳ್ಬೇಕು ಅಂದ್ರೆ ನೀವು 29/7/26 ಈ 30 ದಿನ ಏನು ನಿಮ್ಗೆ ಒಂದು ಅವಕಾಶವನ್ನ 1 ತಿಂಗಳು ಕೊಟ್ಟಿದೆ, ಆ 1 ತಿಂಗಳಲ್ಲಿ ಎಲ್ಲರೂ ಕೂಡ ಮತವನ್ನ ಉಳಿಸ್ಕೊಂಡು ಆ ಎನ್ಯುಮರೇಷನ್ ಫಾರಂ ಅನ್ನ ಕಂಪಲ್ಸರಿ ಆಗಿ ನೀವಾಗ್ಲಿ ನಿಮ್ಮ ಕುಟುಂಬದವರಾಗ್ಲಿ ಸಿಗ್ನೇಚರ್ ಮಾಡಿ ಕೊಡ್ಲೇಬೇಕಾಗ್ತದೆ. ಇದು ಕಂಪಲ್ಸರಿ. ಆಗ ಮಾತ್ರ 5/8/26 ಒಂದು ಡ್ರಾಫ್ಟ್ ರೋಲ್ ವಾಪಸ್ಸು ಬರ್ತದೆ. ಈ ಡ್ರಾಫ್ಟ್ ರೋಲ್ ಅಲ್ಲಿ ನಿಮ್ಮ ಹೆಸರಿಲ್ಲ ಅಂತಂದ್ರೆ ತಿರ್ಗಾ ಅನೇಕ ಸಮಸ್ಯೆಗಳು ಶುರು ಆಗ್ತದೆ. ಆಮೇಲೆ ನಾನು ಬೇರೆ ವಿಚಾರಗಳನ್ನ ನಿಮ್ಮ ಹತ್ರ ನಾನು ಹಂಚ್ಕೊಳ್ತೇನೆ. ಈಗ ತಾವು ತಪ್ಪದೆ ಏನು ಎನ್ಯುಮರೇಷನ್ ಫಾರಂ ಅನ್ನ ತಮ್ಮ ಮನೆ ಬಾಗಿಲಿಗೆ ಕೊಡ್ತಾರೆ, ಮನೆ ಬಾಗಿಲು ಹುಡುಕೊಂಡು ಬರ್ತಾರೆ. 1 ಸತಿ ಬರ್ತಾರೆ, 2 ಸತಿ ಬರ್ತಾರೆ, 3 ಸತಿ ಬರ್ತಾರೆ. ಇಲ್ಲ ಅಂತಂದ್ರೆ ನೀವು ಸಿಕ್ಲಿಲ್ಲ ಅಂದ್ರೆ ನೀವು ಆನ್ಲೈನ್ ಅಲ್ಲೂ ಕೂಡ ಹೋಗಿ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೂಡ ಇದೆ.
ಅದಕ್ಕೆ ಸಂಬಂಧಪಟ್ಟಂತೆ ಎಲೆಕ್ಷನ್ ಕಮಿಷನ್ ಅವರು ಕೂಡ ಈಗಾಗಲೇ ಅಡ್ವರ್ಟೈಸ್ಮೆಂಟ್ಗಳು ಕೂಡ ಕೊಟ್ಟಿದ್ದಾರೆ. ನಾವು ಕೂಡ ಎಲೆಕ್ಟ್ರಾನಿಕ್ ಮೀಡಿಯಾಲಿ ಮತ್ತು ಪ್ರಿಂಟ್ ಮೀಡಿಯಾಲಿ ಅದಕ್ಕೂ ಕೂಡ ನಿಮಗೆ ಅಡ್ವರ್ಟೈಸ್ಮೆಂಟ್ ಕೊಡಲಿಕ್ಕೆ ನಾವು ಬದ್ಧರಾಗಿದ್ದೇವೆ. ನಿಮಗೆ ಸಹಾಯ ಮಾಡಲಿಕ್ಕೆ ಆ ಸಹಾಯವಾಣಿಯನ್ನು ಕೂಡ ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ತಾ ಇದ್ದೇವೆ. ಇದಕ್ಕೆ ತಾವು ತಪ್ಪದೆ ಆನ್ಲೈನಲ್ಲೂ ಕೂಡ ತಮ್ಮ ಭಾವಚಿತ್ರವನ್ನು ಅಂಟಿಸಿ ಅಲ್ಲೂ ಕೂಡ ಮಾಹಿತಿಯನ್ನು ಒದಗಿಸ್ಕೊಡ್ಲಿಕ್ಕೆ ಆನ್ಲೈನ್ ಮತ್ತು ಆಫ್ಲೈನ್ ಎರಡಲ್ಲೂ ಕೂಡ ಈ ಅವಕಾಶವನ್ನ ನಾವು ಮಾಡಿಕೊಡ್ತಾ ಇದ್ದೇವೆ. ಸೊ ಕೊನೆಗೆ ಈ ಡ್ರಾಫ್ಟ್ ರೋಲ್ 5ನೇ ತಾರೀಕು ಈಚೆ ಬರ್ತದೆ. ಆ ಬಂದಂತ ಸಂದರ್ಭದಲ್ಲಿ ಏನಾದ್ರು ಡಿಸ್ಕ್ರೆನ್ಸಿ ಇದ್ರೆ ಆಗ ನೋಟಿಸ್ಗಳನ್ನ ಕೊಡ್ತಾರೆ. ಆ ನೋಟಿಸ್ ಕೊಟ್ಟಂತ ಸಂದರ್ಭದಲ್ಲಿ ತಾವು ಏನು ಮಾಹಿತಿ ಇಲ್ಲ ಆ ಮಾಹಿತಿಯನ್ನ ಒದಗಿಸ್ಕೊಡ್ಲಿಕ್ಕೆ ಈಗಾಗಲೇ ನಮ್ಮ ಸರ್ಕಾರ ಬದ್ಧವಾಗಿದೆ. ಇವತ್ತು ವಿಶೇಷವಾದಂತ ಒಂದು ಆದೇಶವನ್ನ ನಾನು ಹೊರಡಿಸಿದ್ದೇನೆ. ಪ್ರತಿ ಮತದಾರರು ಕೂಡ ಮತ್ತೆ ನಾನು ಹೇಳ್ತಾ ಇದ್ದೀನಿ, ಕಂಪಲ್ಸರಿ ಪ್ರತ್ಯೇಕವಾಗಿ ಎನ್ಯುಮರೇಷನ್ ಫಾರಂ ಏನಿದೆ ಅದನ್ನ ನೀವು ತುಂಬಲೇಬೇಕು. ನೀವು ತುಂಬಲಿಲ್ಲ ಅಂದ್ರೆ ಮತದಾನದ ಮತದ ಹಕ್ಕನ್ನ ನೀವು ಕಳ್ಕೊಳ್ತೀರಿ. ಇದು ನಿಮಗೆ ಗಮನದಲ್ಲಿ ತಾವು ಇಟ್ಕೊಂಡಿರ್ಬೇಕು. ಇವತ್ತು 5ನೇ ತಾರೀಕಲ್ಲಿ ಏನಾದ್ರು ವೋಟರ್ ಲಿಸ್ಟ್ ಅಲ್ಲಿ ಏನಾದ್ರು ಬಂದಿಲ್ಲ ಅಂದ್ರೆ, ಡ್ರಾಫ್ಟ್ ರೋಲ್ ಬಂದಿಲ್ಲ ಅಂದ್ರೆ ತಿರ್ಗಿ ಅದಾದ್ಮೇಲೂ ಕೂಡ ನೋಟಿಸ್ ಕೊಟ್ಟಂತ ಸಂದರ್ಭದಲ್ಲಿ ಅವರಿಗೆ ಮಾಹಿತಿ ಸರಿಯಾಗಿ ಲಭ್ಯ ಇಲ್ಲ ಅಂದ್ರೆ ಆ ನೋಟಿಸ್ ಕೊಟ್ಟಾಗ ನಾವು ಸಹಾಯ ಮಾಡಲಿಕ್ಕೆ ಈಗಾಗಲೇ ಸರ್ಕಾರದಿಂದ ಇವತ್ತೊಂದು ಸ್ಪೆಷಲ್ ಆದೇಶವನ್ನು ಹೊರಡಿಸಿದ್ದೇನೆ. ಏನದು ಆದೇಶ ಅಂತಂದ್ರೆ, ಪ್ರತಿ ಮನೆಗೂ ಕೂಡ ಶಾಶ್ವತವಾದಂತ ನಿವಾಸ ಪ್ರಮಾಣ ಪತ್ರವನ್ನ ಸುಗಮವಾಗಿ ಕಾಲಬದ್ಧವಾದಂತ ವಿತರಣೆ ಮಾಡಲಿಕ್ಕೆ ಈಗಾಗಲೇ ತೀರ್ಮಾನವನ್ನ ತೆಗೆದುಕೊಂಡಿದ್ದೇವೆ. ಪ್ರತಿಯೊಬ್ಬರಿಗೂ ಕೂಡ ಈ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅನ್ನ ಒದಗಿಸಬೇಕು. ಯಾರ್ಯಾರು ಅಲ್ಲಿ ಮತದಾನದ ಹಕ್ಕನ್ನ ಇಟ್ಕೊಂಡಿದ್ದೀರಿ, ಶಾಶ್ವತ ನಿವಾಸ ಪ್ರಮಾಣ ಪತ್ರವನ್ನ ನೀಡಲು ಕುರಿತು ಸಮಗ್ರ ಮಾರ್ಗದರ್ಶನವನ್ನ ಈಗಾಗಲೇ ಹೊರಡಿಸಿ ಆದೇಶವನ್ನ ಇವತ್ತು ನಾನು ಹೊರಡಿಸಿದ್ದೇನೆ. ಸೊ ಯಾರ್ಯಾರಿಗೆ ಈ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಬೇಕು ಆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೂ ಅವಕಾಶ ಇದೆ. ನಮ್ಮ BLAಗಳು ಕೂಡ ಅದನ್ನ ಪಡ್ಕೊಂಡು ನಿಮಗೆ ಕೊಡ್ಲಿಕ್ಕೆ ಅವಕಾಶ ಇದೆ. ಇದಲ್ಲದೆ ಸುಮಾರು 5 ಕೋಟಿ ಜನರಿಗೆ ವಿವಿಧ ರೀತಿಯಲ್ಲಿ ನಾವೀಗಾಗಲೇ ಕ್ಯಾಸ್ಟ್ ಸರ್ಟಿಫಿಕೇಟ್, OBC ಸರ್ಟಿಫಿಕೇಟ್, ಡಿಜಿಟಲ್ ಅಲ್ಲಿ 5.5 ಕೋಟಿ ವ್ಯಾಲಿಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ನ ಈಗಾಗಲೇ ವಿವಿಧ ರೀತಿಯಲ್ಲಿ ಈಗಾಗಲೇ ಹಿಂದೆ ಎಲ್ಲ ನಾವು ಕೊಟ್ಟಿದ್ದೇವೆ. ತಾವು ಎಂತಕ್ಕಾರೋ ತಾವು ಬಳಸ್ಕೊಂಡಿರ್ಬೋದು, ನನಗದು ಗೊತ್ತಿಲ್ಲ. ಆದರೆ OBCಲಿ 2,54,95,767 ಜನರಿಗೆ ಈಗಾಗಲೇ ಶಾಲಾ ಕಾಲೇಜ್ಗೆ ಇರ್ಬೋದು ವಿವಿಧ ರೀತಿಯಲ್ಲಿ ಹಂಚಿದ್ದೇವೆ. ಸುಮಾರು 2,54,95,767 OBC ಸರ್ಟಿಫಿಕೇಟ್ ನ ವಿವಿಧ ರೀತಿಯಲ್ಲಿ ವಿವಿಧ ತಾಲೂಕಿನಲ್ಲಿ, ಮುನ್ಸಿಪಾಲಿಟಿಗಳಲ್ಲಿ, ಕಾರ್ಪೊರೇಷನ್ಗಳಲ್ಲಿ ಈಗಾಗಲೇ ನಾವು ಹಂಚಿದ್ದೇವೆ. SC ST ಅವರು 2,94,51,027 SC ST ಜನಾಂಗಕ್ಕೆ ಸಂಬಂಧಪಟ್ಟಂತವರು 2,94,51,027 ಜನರಿಗೆ SC ST ಸರ್ಟಿಫಿಕೇಟ್ ಕೂಡ ಈಗಾಗಲೇ ವಿವಿಧ ರೀತಿಯಲ್ಲಿ ಕೊಟ್ಟಿದ್ದೇವೆ. ಅದನ್ನೆಲ್ಲ ಕೂಡ ತಾವು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಡಿಜಿಟಲ್ ಅಲ್ಲಿ ಕೂಡ ಇದನ್ನ ತಾವು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಇದಕ್ಕೆ ನಮ್ಮ BLAಗಳು ಸಹಾಯ ಮಾಡ್ಬೋದು, BLAಗಳು ಬೇಕಾದ ಸಹಾಯ ಮಾಡ್ಬೋದು. ಸೊ ತಮ್ಮ ಯಾರು ನಿಮ್ಮ ಸ್ನೇಹಿತರಿರ್ತಾರೆ ಅವ್ರ ಕೈಲೂ ಕೂಡ ಇದನ್ನ ಪಡ್ಕೊಳ್ಳಿಕ್ಕೆ ಈ ಅವಕಾಶವನ್ನು ಕೂಡ ಇದೆ. ಇದಲ್ಲದೆ ಕೆಲವರು ಬರ್ತ್ ಸರ್ಟಿಫಿಕೇಟ್ ಹಿಂದೆ ಇಟ್ಕೊಂಡಿರೋರು ಅದಕ್ಕೂ ಕೂಡ ತಾವು ತೆಗೆದುಕೊಂಡು ಸೇರಿಸುವಂತ ಒಂದು ಅವಕಾಶ ಇದೆ. ಸೊ ಇಲ್ಲಿ ನೀವು ಆನ್ಲೈನ್ ಹೋದಾಗ ನಿಮಗೆ ವಿವಿಧ ಮಾಹಿತಿ ಬಗ್ಗೆ ಸಿಗ್ತದೆ, ದಾಖಲೆ ಏನೇನು ಬೇಕು ಅಂತ. ಅದನ್ನು ಕೂಡ ಸುಮಾರು 11
12 ದಾಖಲೆಗಳನ್ನ ಕೇಳ್ತಾರೆ. ಕೆಲವರಿಗೆ ಪಾಸ್ಪೋರ್ಟ್ ಕೇಳ್ತಾರೆ, ಕೆಲವರು ಜಾತಿ ಸರ್ಟಿಫಿಕೇಟ್ ಕೇಳ್ತಾರೆ, ಕೆಲವರು SLC ಮಾರ್ಕ್ಸ್ ಕಾರ್ಡ್ ಕೇಳ್ತಾರೆ, ಕೆಲವರು ಫಾರೆಸ್ಟ್ ರೈಟ್ ಸರ್ಟಿಫಿಕೇಟು, ಮನೆ ಪಡ್ಕೊಂಡಿರುವಂಥದ್ದು, ಸೈಟ್ಗಳು ಪಡ್ಕೊಂಡಿರುವಂಥದ್ದು ಅಂತ ಅನೇಕ ದಾಖಲೆಗಳನ್ನ, ಐಡೆಂಟಿಫಿಕೇಶನ್ ಕಾರ್ಡು, ಸೆಂಟ್ರಲ್ ಗೌರ್ಮೆಂಟ್ ಪೆನ್ಷನ್ಸು ಇವೆಲ್ಲ ಬಿಟ್ಟು ಮನೆ ಪಡ್ಕೊಂಡಿರುವಂಥದ್ದು, ಸೈಟ್ಗಳು ಪಡ್ಕೊಂಡಿರುವಂಥದ್ದು ಅಂತ ಅನೇಕ ದಾಖಲೆಗಳನ್ನ, ಐಡೆಂಟಿಫಿಕೇಶನ್ ಕಾರ್ಡು, ಸೆಂಟ್ರಲ್ ಗೌರ್ಮೆಂಟ್ ಪೆನ್ಷನ್ಸು ಇವೆಲ್ಲ ಕೂಡ ಕೇಳ್ತಾರೆ. ಅದನ್ನೆಲ್ಲ ಕೂಡ ತೆಗೆದುಕೊಳ್ಳಿಕ್ಕೆ ಇವತ್ತು ಅವಕಾಶ ಇದೆ. ಸೊ ಅದರಿಂದ ಈಗಾಗಲೇ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ವತಿಯಿಂದ ನಮ್ಮ ಡೆಪ್ಟಿ ತಹಶೀಲ್ದಾರ್ ಅವರಿಗೆ ಈ ಹಕ್ಕನ್ನ ನಾವು ಕೊಟ್ಟಿದ್ದೇವೆ. ಸ್ಪೆಷಲ್ ಆಗಿ ಇವತ್ತೇ ತಾನೇ ನಾನು ಜಿಒನ ಹೊರಡಿಸಿದ್ದೇನೆ. ಶಾಶ್ವತ ನಿವಾಸ ಪ್ರಮಾಣ ಪತ್ರವನ್ನ ಕೊಡ್ಲಿಕ್ಕೆ ಈ ಒಂದು ಅವಕಾಶವನ್ನ ಇವತ್ತು ಆದೇಶವನ್ನ ಹೊರಡಿಸಿದ್ದೇವೆ. ಸೊ ಯಾರು ಬೇಕಾದ್ರೂ ಅದನ್ನ ಪಡ್ಕೊಂಡು, ಆಗ ಏನಾದ್ರು ನಿಮ್ಗೆ ಮಾಹಿತಿ ಲಭ್ಯ ಇಲ್ಲ ಅಂದ್ರೆ ಈ ಸರ್ಟಿಫಿಕೇಟ್ಗಳಲ್ಲಿ ಅದನ್ನ ಸೇರಿಸಿ ತೆಗೆದುಕೊಳ್ಳಿಕ್ಕೆ ಈ ಅವಕಾಶ ಇದೆ. ಸೊ ಅದರಿಂದ ಫೆಸಿಲೇಷನ್ ಸರ್ಟಿಫಿಕೇಟ್, ಒಬ್ಬ ಸಹಾಯವಾಣಿ ಸಂಪರ್ಕದ ವ್ಯವಸ್ಥೆ ಪ್ರತಿ ಗ್ರಾಮ ಪಂಚಾಯಿತಿ ಮತ್ತು ಪ್ರತಿ ವಾರ್ಡ್ ಅಲ್ಲೂ ಕೂಡ ಆ ವ್ಯವಸ್ಥೆಯನ್ನ ನಾವು ಮಾಡಿಕೊಡ್ತಾ ಇದ್ದೇವೆ. ಏನಾದ್ರು ಸ್ವಲ್ಪ 1-2 ದಿನ ಸ್ವಲ್ಪ ಅಲ್ಲಿ ಲೋಕಲ್ ಅಲ್ಲಿ ಸ್ವಲ್ಪ ಸಮಸ್ಯೆ ಆಗ್ಬೋದು, ಆದ್ರೂ ಕೂಡ ಇದನ್ನ ಪ್ರತಿಯೊಬ್ಬರು ಕೂಡ ಎಲಿಜಿಬಲ್ ಜನರಿಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಮತ್ತು ವಿವಿಧ ಡಾಕ್ಯುಮೆಂಟ್ಗಳನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನ ನಾವು ಮಾಡಿಕೊಡ್ತಾ ಇದ್ದೇವೆ. ಸೊ ವಾಟ್ಸಪ್ ಅಲ್ಲಿ, SMS ಅಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೂಡ ಯಾರ್ಯಾರಿಗೆ ಫೋನ್ ನಂಬರ್ ಇದೆ, ಕರೆಕ್ಟ್ ಮಾಹಿತಿ ನೀವು ಕೊಟ್ಕೊಂಡಿದ್ದೀರಿ, ಅಲ್ಲೂ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಸೊ ಒಟ್ಟು ಎನ್ಮಾಸ್ ಆಗಿ ವಾರ್ಡ್ ವೈಸು, ವಿಲೇಜ್ ವೈಸು 5.5 ಕೋಟಿ ಜನರಿಗೆ ಡೋರ್ ಟು ಡೋರ್ ಜುಲೈ 26 ಒಳಗಡೆ ನಾವು ಕೊಡಬೇಕು ಅನ್ನೋದು ಕೂಡ ತೀರ್ಮಾನವನ್ನ ಮಾಡಿದ್ದೇವೆ. ಎಷ್ಟು ಜನಕ್ಕೆ ನಾವು ಸಹಾಯವನ್ನ ಮಾಡ್ಲಿಕ್ಕೆ ಸಾಧ್ಯನೋ ಅದನ್ನ ನಾವು ಮಾಡ್ಲಿಕ್ಕೆ ಸರ್ಕಾರ ಬದ್ಧವಾಗಿದೆ. ಎಲ್ಲರೂ ಕೂಡ ಮತದಾನದ ಹಕ್ಕನ್ನ ತಪ್ಪದೆ ಉಳಿಸ್ಕೊಳ್ಬೇಕು ಅಂತೇಳಿ ನನ್ನ ಸರ್ಕಾರದ ವತಿಯಿಂದ ಜನರಿಗೆ ಮತದಾನಕ್ಕೆ ಸಹಾಯ ಮಾಡಬೇಕು, ಬದುಕಲಿಕ್ಕೆ ಸಹಾಯ ಮಾಡಬೇಕು ಅಂತೇಳಿ ಈ ಒಂದು ಮಾಧ್ಯಮದ ಮುಖಾಂತರ ತಮ್ಮೆಲ್ಲರೂ ಕೂಡ ಮನವಿ ಮಾಡ್ತಾ ಇದ್ದೇನೆ. ಇದಲ್ಲದೆ ಎಲೆಕ್ಷನ್ ಕಮಿಷನ್ ಅವರು ಕೂಡ ಈಗಾಗಲೇ ಅಡ್ವರ್ಟೈಸ್ಮೆಂಟ್ ಅನ್ನ, ಎಲ್ಲ ಮಾಹಿತಿಯನ್ನ ಪೇಪರ್ ಹ್ಯಾಡ್ಗಳ ಮುಖಾಂತರ ಕೊಟ್ಟಿದ್ದಾರೆ. ನಾನು ಕೂಡ ಈ ಸಂದರ್ಭದಲ್ಲಿ ಚುನಾವಣಾ ಆಯೋಗದವರು ಏನ್ ಕೊಟ್ಟಿದ್ದಾರೆ, ಜೊತೆಗೆ ಸರ್ಕಾರದ ವತಿಯಿಂದ ಪ್ರತಿಯೊಬ್ಬ ಮತದಾರರು ಕೂಡ ಸಹಾಯ ಮಾಡಲಿಕ್ಕೆ ಈ ವ್ಯವಸ್ಥೆಯನ್ನ ಆನ್ಲೈನ್ ಮತ್ತು ಆಫ್ಲೈನ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಏನೆಲ್ಲ ಬೇಕು ಸರ್ಕಾರದ ವತಿಯಿಂದ ಮಾಹಿತಿಯನ್ನ ನಾವು ಒದಗಿಸ್ಕೊಡ್ತಾ ಇದ್ದೇವೆ. ಮುಂದಕ್ಕೂ ಕೂಡ ಟಿವಿಗಳಲ್ಲಿ ಮತ್ತು ಪ್ರಿಂಟ್ ಮೀಡಿಯಾದಲ್ಲಿ ಎಲ್ಲ ಕಡೆ ಮಾಹಿತಿಯನ್ನ ಒದಗಿಸ್ಕೊಡ್ಲಿಕ್ಕೆ, ತಿಳ್ಕೊಳ್ಳಿಕ್ಕೆ, ಅಡ್ವರ್ಟೈಸ್ಮೆಂಟ್ ಕೂಡ ಕೊಡ್ಲಿಕ್ಕೆ ಸರ್ಕಾರ ತೀರ್ಮಾನವನ್ನ ಮಾಡಿದೆ. ನಮ್ಮ BLAಗಳು, ವಿವಿಧ ಪಕ್ಷದ ಮುಖಂಡರುಗಳು, ಅವರು ಕೂಡ BLAಗೆ ಸಹಾಯ ಮಾಡಲಿಕ್ಕೆ ಅವಕಾಶವನ್ನ ಈಗಾಗಲೇ ಕೊಟ್ಟಿದೆ ಅನ್ನೋದು ಹೇಳಿದ್ದೇನೆ. ಅವರು ಕೂಡ ವಿವಿಧ ರೀತಿಯಲ್ಲಿ ಫೆಸಿಲೇಷನ್ ಸೆಂಟರ್ಗಳನ್ನ ಓಪನ್ ಮಾಡಿಕೊಂಡು ಸಹಾಯ ಮಾಡಲಿಕ್ಕೆ ಅವಕಾಶ ಕೂಡ ಇದೆ. ಇನ್ನೊಂದು ಬಹಳ ಪ್ರಮುಖವಾದಂತ ವಿಚಾರ ಏನಪ್ಪಾ ಅಂದ್ರೆ, ಯಾರು ಮತದಾನದ ಹಕ್ಕನ್ನ ಕಳ್ಕೊಳ್ತೀರಿ, ಯಾರಿಗೆ ಮತದಾನ ಹಕ್ಕು ಇರುವುದಿಲ್ಲ, ಮುಂದಕ್ಕೆ ನಿಮ್ಗೇನಾದ್ರು ಸರ್ಕಾರದಿಂದ ಸೌಲಭ್ಯ ಬೇಕು ಅಂದ್ರೆ ಆ ಸೌಲಭ್ಯ ಸಿಕ್ಕುವುದಿಲ್ಲ. ಇದನ್ನ ಎಲ್ಲರೂ ಗಮನದಲ್ಲಿ ಇಟ್ಕೊಂಡಿರ್ಬೇಕು. ನನ್ನ ಎದುರುಗಡೆ ಈಗಾಗಲೇ ವೆಸ್ಟ್ ಬೆಂಗಾಲ್ ಫುಡ್ ಅಂಡ್ ಸಿವಿಲ್ ಸಪ್ಲೈ ಡಿಪಾರ್ಟ್ಮೆಂಟ್ ನ ಆದೇಶ ನನ್ನ ಮುಂದೆ ಇದೆ. ಯಾರ್ಯಾರಿಗೆ ಮತದಾನ ಹಕ್ಕಿಲ್ಲ, ಯಾರಿಗೆ ಹಕ್ಕಿಯನ್ನ ಕೊಡ್ತಾ ಇದ್ರು, ಹಕ್ಕಿ ಫುಡ್ ರೈಟ್ ಟು ಒಂದು ಸಂವಿಧಾನದಲ್ಲಿ ಹಕ್ಕಿ ಕೊಡಬೇಕು ಅನ್ನೋದು ಒಂದು ಆದೇಶ ಇದೆ. ಅಲ್ಲೂ ಕೂಡ ವೆರಿಫಿಕೇಶನ್ ಅಂಡ್ ಡಿಲಿಷನ್ ಆಫ್ ಆಲ್ ಇಲಿಜಿಬಲ್ PDS ಬೆನಿಫಿಷರೀಸ್ ಬೇಸ್ಡ್ ಆನ್ ದಿ ಔಟ್ಕಮ್ ಆಫ್ ಸ್ಪೆಷಲ್ ಇನ್ಸೆಂಟಿವ್ ಡಿವಿಷನ್ ಅಂತ ಹೇಳಿ ಈಗಾಗಲೇ ವೆಸ್ಟ್ ಬೆಂಗಾಲ್ ಅಲ್ಲಿ ಆದೇಶ ಕೊಟ್ಟಿದ್ದಾರೆ.
ಬೇರೆ ಬೇರೆ ರಾಜ್ಯದಲ್ಲೂ ಕೊಟ್ಟಿದ್ದಾರೆ. ಸೊ ಅದರಿಂದ ನೀವೇನಾದ್ರು ಮುಂದಕ್ಕೆ ನಿಮ್ಮ ಮತದ ಹಕ್ಕನ್ನು ಉಳಿಸ್ಕೊಳ್ಳಿಲ್ಲ ಅಂದ್ರೆ ಕರ್ನಾಟಕ ರಾಜ್ಯದಿಂದ ಯಾವ್ದಾವ್ ಸ್ಕೀಮ್ ಬರ್ತಾ ಇದೆ ನಿಮ್ಗೆ ಅವಕ್ಕೆಲ್ಲಕ್ಕೂ ಕೂಡ ಮುಂದಕ್ಕೆ ತೊಂದರೆ ಆಗ್ತದೆ. ಆ ದೃಷ್ಟಿಯಿಂದನೇ ಇವತ್ತು ನಾವು ಪವರ್ ಡಿಪಾರ್ಟ್ಮೆಂಟ್ ಇಂದ ಎಲೆಕ್ಟ್ರಿಕ್ ಗೃಹ ಜ್ಯೋತಿ, ಗೃಹಲಕ್ಷ್ಮಿ ಮತ್ತು ಎಲ್ಲ ಏನು ಬೇರೆ ಬೇರೆ ಸ್ಕೀಮ್ಸ್ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಒದಗಿಸ್ಕೊಡ್ಲಿಕ್ಕೆ, ವಾಪಸ್ ವೆರಿಫಿಕೇಶನ್ ಮಾಡಲಿಕ್ಕೆ ಇವತ್ತು ನಾವು ಇನ್ನೊಂದು 2-3 ದಿನದಲ್ಲೇ ಹೊಸ ಅರ್ಜಿಗಳನ್ನ ಮಾಹಿತಿಯನ್ನ ಪಡ್ಕೊಳ್ಳಿಕ್ಕೆ ಮಾಡ್ತೇವೆ. ಆದ್ರೆ ಯಾರಿಗೂ ಸದ್ಯಕ್ಕೆ ನಾವು ನಿಲ್ಸಕ್ಕೆ ಹೋಗುದಿಲ್ಲ. ಆದ್ರೆ ಮಾಹಿತಿಯನ್ನ ತಮ್ಮ ಹತ್ರ ನಾವು ಪಡ್ಕೊಳ್ಬೇಕಾಗ್ತದೆ. ಆದ್ರಿಂದ ತಾವೆಲ್ಲ ಕೂಡ ತಪ್ಪದೆ ಆ ಫಾರಂ ಕೂಡ ಪ್ರಿಂಟ್ ಮಾಡಿ ಆ ಸಂಬಂಧಪಟ್ಟವರು ಯಾರು ಅದಕ್ಕೆ ಪ್ರತಿನಿಧಿಗಳು ಬರ್ತಾರೋ ಅವರು ಕೂಡ ಅದನ್ನ ತಲುಪಿಸ್ಬೇಕು. ಏಕೆಂದ್ರೆ ನಿಮ್ಮ ಬದುಕಿನ ಹಕ್ಕನ್ನ ಉಳಿಸ್ಬೇಕು ಅನ್ನೋದು ನಮ್ಮ ಆಸೆ. ನಿಮ್ಮ ಮತದಾನದ ಹಕ್ಕಿಲ್ಲ ಅಂದ್ರೆ ನಿಮ್ಗೆ ಯಾವ ಬೆನಿಫಿಟ್ ಕೂಡ ಮುಂದಕ್ಕೆ ಸಿಗುವುದಿಲ್ಲ. ಆ ದೃಷ್ಟಿಯಿಂದ ತಮ್ಮೆಲ್ಲರೂ ಕೂಡ ಯಾವುದೇ ಪೆನ್ಷನ್ ಇರಲಿ, ಓಲ್ಡ್ ಏಜ್ ಪೆನ್ಷನ್ ಇರಲಿ, ವಿಡೋ ಪೆನ್ಷನ್ ಇರಲಿ, ಗೃಹ ಜ್ಯೋತಿ ಇರಲಿ, ಗೃಹಲಕ್ಷ್ಮಿ ಇರಲಿ, ಅನ್ನಭಾಗ್ಯ ಇರಲಿ, ಯಾವುದೇ ಆಗಲಿ ಸರ್ಕಾರದ ಸೌಲಭ್ಯ ನಿಮ್ಗೆ ತಲುಪಬೇಕಾದ್ರೆ ಮನೆಗಳಿರ್ಬೋದು, ಸೈಟ್ ಇರ್ಬೋದು, ಯಾವುದೇ ಸರ್ಕಾರದ ಸ್ಕೀಮ್ ನಲ್ಲಿ ನೀವೇನಾದ್ರು ಪಡ್ಕೊಳ್ಬೇಕಾದ್ರೆ ಮೂಲ ನಿಮ್ಗೆ ಮತದಾನದ ಹಕ್ಕನ್ನ ತಾವು ಇಟ್ಕೊಳ್ಳೇಬೇಕಾಗ್ತದೆ. ಆ ದೃಷ್ಟಿಯಿಂದ ತಾವು ತಮಗೆ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಮತದ ಹಕ್ಕು, ನಿಮ್ಮ ಬದುಕಿನ ಹಕ್ಕು ಇವೆರಡನ್ನೂ ಕೂಡ ಕಾಪಾಡಲಿಕ್ಕೆ ರೈಟ್ ಟು ವೋಟ್, ರೈಟ್ ಟು ಲೀವ್ ಇದನ್ನ ತಾವು ಕಾಪಾಡ್ಕೊಳ್ಬೇಕು ಅಂತ ಹೇಳಿ ತಮಗೆ ಮನವಿ ಮಾಡ್ಕೊಳ್ಳಿಕ್ಕೆ ಈ ಮಾಧ್ಯಮದ ಮುಖಾಂತರ ನಾನು ಸರ್ಕಾರದ ಪರವಾಗಿ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಸರ್, ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಇಲ್ಲದಿದ್ದವರಿಗೆ ಈಗ ಕೆಲವು ಮನೆಗಳಿಗಿದೆ, ಕೆಲವು ಮನೆಗಳಿಗಿಲ್ಲ, ಅವ್ರಿಗೂ ಸಹ ಕೊಡ್ತೀರಾ ಅಥವಾ ನಾನು ಅದಕ್ಕೆ ಸಲ್ಲಿಸಬೇಕು ಸರ್? ಅವ್ರ ಅರ್ಜಿಯನ್ನು ಸಲ್ಲಿಸಬೇಕು. ಅದಕ್ಕೆ ನಾವು ಸಂಪೂರ್ಣವಾದಂತ ಅವ್ರಿಗೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅಲ್ಲಿ ವೋಟರ್ ಲಿಸ್ಟ್ ಅಲ್ಲಿ ನಿಮ್ಗೆ ಫಾರ್ಮ್ ಇರ್ತದೆ. ಆ ವೋಟರ್ ಲಿಸ್ಟ್ ಅಲ್ಲಿ ನಂಬರ್ ಇಟ್ಟಿರ್ತಾರೆ. ಸೊ ನೀವು ವಾಸವಾಗಿದ್ದೀರಿ ಅನ್ನೋದಕ್ಕೆ ದಾಖಲೆ ಬೇಕಲ್ಲ, ನಿಮ್ ವೋಟ್ ಇರ್ಬೇಕಾದ್ರೆ ಆ ಮನೇಲಿ ವೋಟ್ ಇರ್ಬೇಕಲ್ಲ, ಅದಕ್ಕೆ ಏನ್ ಬೇಕೋ ಮಾಹಿತಿಯನ್ನ, ಈಗ ಬಾಡಿಗೆ ಇದ್ದೀರಾ ಅನ್ಕೊಳ್ಳಿ, ಆ ಬಾಡಿಗೆದ ಏನೋ ಒಂದು ದಾಖಲೆ ಇರ್ಬೇಕಲ್ಲ, ಸ್ವಂತ ಮನೆ ಅದಕ್ಕೇನೋ ಒಂದು ದಾಖಲೆ ಇರ್ಬೇಕಲ್ಲ, ಅಲ್ಲಿ ವಾಸವಾಗಿದ್ದೀನಿ ಅನ್ನೋದಕ್ಕೆ ಏನಾದ್ರು ಒಂದು ದಾಖಲೆ ಇರ್ಬೇಕಲ್ಲ, ನೀವು ಇಲ್ಲ ಆಧಾರ್ ಕಾರ್ಡು ಇರ್ಬೇಕಲ್ಲ, ಯಾವ್ದಾದ್ರು ಒಂದು ಮಾಹಿತಿ, ಇಲ್ಲ SSLC ಮಾರ್ಕ್ಸ್ ಕಾರ್ಡ್ ಇರಬೇಕು, ಇಲ್ಲ ನಿಮ್ ಪೆನ್ಷನ್ ಫಾರ್ಮ್ಗಳು ಇರಬೇಕು, ಯಾವ್ದಾದ್ರು ಒಂದು ಐಡೆಂಟಿಫಿಕೇಶನ್ ಕಾರ್ಡ್ ಇರ್ಬೇಕಲ್ಲ. ಅದರ ಮೇಲೆ ಅದನ್ನೆಲ್ಲ ಏನು ಮಾಹಿತಿಯನ್ನ ಕೊಡ್ಲಿಕ್ಕೆ ಸಾಧ್ಯನೋ ಅದಕ್ಕೆ ನಮ್ಮ ಲೋಕಲ್ ಪ್ಲಾನಿಂಗ್, ಲೋಕಲ್ ಅಥಾರಿಟಿಗೆ, ರೆವಿನ್ಯೂ ಇಲಾಖೆಗೆ ಅದಕ್ಕೆ ಹಕ್ಕಿದೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ. ಅದಕ್ಕೆ ನಾವು ಅವ್ರಿಗೆ ಕೊಟ್ಟಿದ್ದೇವೆ. ಎಲ್ಲರೂ ಕೂಡ ಅದನ್ನ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ನೀವು ಮೂಲ ಮತದಾರರಾಗಿರ್ಬೇಕು, ನೀವು ಮೂಲ ಈ ರಾಜ್ಯದವರಾಗಿರ್ಬೇಕು. ಅವರು ಇದ್ರೆ ಅವ್ರಿಗೆಲ್ಲ ನಮ್ಮ ದಾಖಲೆಗಳು ಇವತ್ತು ಇರ್ತದೆ. ಆ ದಾಖಲೆಗಳನ್ನ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅನ್ನ ಕೊಡ್ತೇವೆ. ಸರ್, ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ಗೆ ಲಾಸ್ಟ್ ವೀಕ್ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸರ್ಕಾರಿ ಆದೇಶ ಗ್ರಾಮ ಪಂಚಾಯತಿ PDO ಕೊಡೋದು, ಅದು ಫೇಕ್ ಆಗಿದೆ. ಇಲ್ಲ, ಅದು ನಾನು ಎಲೆಕ್ಷನ್ ಕಮಿಷನ್ ಹತ್ರ ಮಾತಾಡಿದೆ. ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಡೋರು ತಹಶೀಲ್ದಾರ್ ಕಚೇರಿಯಿಂದ, ರೆವಿನ್ಯೂ ಫಸ್ಟ್. ಈಗ ಅದು ಬೇರೆ ಬೇರೆ ಅವಕಾಶಗಳಿದೆ. ಈಗ ನೀವು ಬೇರೆ ಮಾಹಿತಿಗಳನ್ನ ತೆಗೆದುಕೊಟ್ರೆ ಮಾಡ್ಲಿಕ್ಕೆ ಅವಕಾಶ ಇದೆ. ಸೊ ಮುಂದಕ್ಕೆ ಇನ್ನ ಕೆಲವು ಅಡ್ವರ್ಟೈಸ್ಮೆಂಟ್ ನಾನು ಕೊಡ್ತೀನಿ. ಇನ್ನ ಮಾಹಿತಿಗಳನ್ನ ಇನ್ನು ಹೆಚ್ಚಿಗೆ ನಿಮ್ಗೆ ನಾನು ತಿಳಿಸ್ತೀನಿ. ನಾಳೆಯಿಂದ ಇನ್ನ ಅನೇಕ ಅಡ್ವರ್ಟೈಸ್ಮೆಂಟ್ ಮುಖಾಂತರ ಇನ್ನೇನೇನು ನಿಮಗೆ ಕ್ವಶನ್ಸ್ ಇದೆ ಆ ಕ್ವಶನ್ಸ್ಗೆ ನಾನು ಸಪ್ರೇಟ್ ಆಗಿ ಪ್ರೆಸ್ ಕಾನ್ಫರೆನ್ಸ್ಗಳು ಮಾಡ್ತಾ ಇರ್ತೀನಿ. ಜನರನ್ನ ಜಾಗೃತಿ ಮೂಡಿಸುವಂತ ಕೆಲಸವನ್ನ ನಾನು ಮಾಡ್ತೀನಿ. ಇದು ಸರ್ಕಾರದ ಜವಾಬ್ದಾರಿ. ಸರ್, ಇಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸರ್. ಈಗ ಎಲ್ಲರೂ ಸಹ ಲಾಗಿನ್ ಆಗ್ತಾರೆ, ಸಿಸ್ಟಮ್ಗಳು ಲಾಗಿನ್ ಮಾಡ್ತಾರೆ, ವ್ಯವಸ್ಥೆಗಳು ಅದಕ್ಕೆ ಬೇಕಾದಂತ ಸಿಸ್ಟಮ್. ಯಾಕಂದ್ರೆ ಪ್ರತಿ ಸಲ ಲಾಗಿನ್ ಮಾಡಿದ ತಕ್ಷಣ ಅದು ಸಮಸ್ಯೆ ಆಗ್ಬೋದು ಅಥವಾ ಏನು ಸರ್ವರ್ ಡೌನ್ ಆಗೋದು ಸಮಸ್ಯೆಗಳು. ಇದರಲ್ಲಿ ವ್ಯವಸ್ಥೆಯಿಂದ ಯಾವ ತರ ಮಾಡ್ತೀವಿ ವ್ಯವಸ್ಥೆ? ನೋಡಿ, ಎಲ್ಲರೂ ಫೋನಲ್ಲೂ ಕೂಡ ಲಾಗಿನ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅದಕ್ಕೆ 1 ತಿಂಗಳು ಟೈಮ್ ಕೊಟ್ಟಿದೆ. BLOಗಳು ಒಂದು ದಿನಕ್ಕೆ ಹೋಗಿ 50 ಫಾರಂ ಕೊಡ್ಬೋದು. 30ರಿಂದ 50 ಫಾರಂ ಒಂದು ಮನೆಗೆ ಕೊಡ್ಬೋದು. ಅದಕ್ಕಿಂತ ಅವ್ರು ಜಾಸ್ತಿ ಕೊಡಕ್ಕಾಗಲ್ಲ. ಅದಕ್ಕೆ 1 ತಿಂಗಳು ಅವಕಾಶ ಕೊಟ್ಟಿದೆ.
ಆ 1 ತಿಂಗಳಲ್ಲಿ ಆ ಫಾರಮ್ನ ಕಲೆಕ್ಟ್ ಮಾಡಿಕೊಂಡು ಅವ್ರ ಫೋಟೋನು ಹಾಕಿ ಆ ಮಾಹಿತಿ ಏನು ಬೇಕು ಅದಕ್ಕೆ ಒದಗಿಸ್ಕೊಟ್ಟು ಇಲ್ಲಿ ಫಾರ್ಮ್ ಇದೆ ಇಲ್ಲಿ. ನಾಳೆ ಬೇಕಾದ್ರೆ ನೀವು ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಳ್ಬೋದು. ನಾಳೆಯಿಂದ ಆ ಮಾಹಿತಿಯನ್ನು ಪಡ್ಕೊಂಡು ತಾವು ಏನು ಬೇಕೋ ಅವರೊಂದು ಸ್ಪೆಷಲ್ ಫಾರಮ್ ಮಾಡಿದ್ದಾರೆ. ಆ ಫಾರಮಲ್ಲಿ ನೀವು ಏನು ಬೇಕೋ ಮಾಹಿತಿಯನ್ನು ಒದಗಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ನಾಳೆ ಬೆಳಗ್ಗೆ ನಾನು ಕೂಡ ಆ ಫಾರಂ ಪಡ್ಕೊಂಡು ಚಾಲನೆ ಕೊಡುವಂಥ ಕೆಲಸವನ್ನು ನಾನು ಕೂಡ ನನ್ನ ಮನೆಯಿಂದ ಪ್ರಾರಂಭವನ್ನು ಮಾಡ್ತೇನೆ. ಸರ್, ಇಡೀ ರಾಜ್ಯಾದ್ಯಂತ ನಿಮ್ಮ ಪಕ್ಷದ ಎಲ್ಲ ಕಡೆ ನೋಡಿ, ನಾನು ಪಕ್ಷದ ಮಾತಾಡ್ತಾ ಇಲ್ಲ. ಪಕ್ಷದ ಅಧ್ಯಕ್ಷನಾಗಿ ಏನು ಕೆಲಸ ಮಾಡಬೇಕು ಮಾಡಿದ್ದೀನಿ. ಇದು ನಾನು ಎಲ್ಲರಿಗೂ ಕೂಡ ಈ ರಾಜ್ಯದ ಮತದಾರರ ಪ್ರತಿಯೊಬ್ಬ ಮತದಾರನ್ನು ಕೂಡ ರಕ್ಷಣೆ ಮಾಡಬೇಕಾದ್ದು ನನ್ನ ಕರ್ತವ್ಯ. ನಾನು ಸರ್ಕಾರದ ಪರವಾಗಿ ಅವರೆಲ್ಲರೂ ಕೂಡ ಸಹಾಯ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಪಕ್ಷದ ಅಧ್ಯಕ್ಷ ಆಗಿದ್ಕೊಂಡು ಏನು ಕೆಲಸ ಮಾಡಬೇಕು ಮಾಡಿದ್ದೀನಿ. ಅದನ್ನು ಕೂಡ ಪಕ್ಷ ಎಲ್ಲ BLAಗಳನ್ನ ಈಗಾಗಲೇ ನೇಮಕ ಕೆಲವು ನಾವು ಮಾಡಿದ್ದೀವಿ, BJP ಅವರು ಮಾಡಿದ್ದಾರೆ, ಎಲ್ಲ ದಳದವರು ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ನಾವು ಏನು ಮಾಡಬೇಕು, ಇನ್ನ ಕೆಲವರಿಗೆ ಜಾಗೃತಿ ಮೂಡಿಸುವಂಥ ಕೆಲಸ ನಾವು ಮಾಡ್ತೇವೆ. ನಾವು ಎಲ್ಲರಿಗೂ ಕೂಡ ಈ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ರಾಜ್ಯದಲ್ಲಿ ಇರೋರು ಯಾರು ಕೂಡ ಕಳ್ಕೊಳ್ಬಾರ್ದು ಅಂತ ಈಗ ಕೆಲವರು ಗೃಹಜ್ಯೋತಿ, ಗೃಹಲಕ್ಷ್ಮಿ ವಿಚಾರಕ್ಕೆ ಕೂಡ ನಾವು ಅವ್ರಿಗೆ ಜಾಗೃತಿ ಮೂಡಿಸ್ಬೇಕು. ನೀವೇ ಕೆಲವೆಲ್ಲ CAG ಬರೆದಂಥ ವರದಿಗಳ ಆಧಾರದ ಮೇಲೆ ತಾವು ಏನು ಬೇಕಾದಷ್ಟು ಕೆಲವೆಲ್ಲ ಟೀಕೆ ಟಿಪ್ಪಣಿಗಳೆಲ್ಲ ಬಂತು. ಅವರು ಕೂಡ ಕರೆಕ್ಟಾಗಿ ಆ ಮಾಹಿತಿಯನ್ನು ಯಾರು ಕೊಡ್ತಾ ಇದ್ದೀವಿ, ಯಾವ್ರವ್ರು ಕೊಡ್ತಾ ಇದ್ದೀವಿ, ಕರೆಕ್ಟಾಗಿ ಕೊಡ್ತಾ ಇದ್ದೀವ, ಅವನ ಅಕೌಂಟ್ ನಂಬರ್ಗೆ ಹೋಗ್ತಾ ಇದೆಯಾ, ಬೇರೆ ಅಕೌಂಟ್ ನಂಬರ್ಗೆ ಹೋಗ್ತಾ ಇದೆಯಾ, ಇದೆಲ್ಲ ಕೂಡ ನಾವು ಮಾಹಿತಿಯನ್ನು ನಾವು ಪಡ್ಕೊಳ್ಬೇಕಾಗಿದೆ. ಇನ್ನೊಂದು 3 ದಿನದಲ್ಲಿ ಆ ಫಾರಂ ಕೂಡ ನಾನು ಡಿಸ್ಟ್ರಿಬ್ಯೂಟ್ ಮಾಡೋಂಥ ಕೆಲಸ ಮಾಡ್ತೇನೆ. ಯಾಕೆಂದರೆ ಇವತ್ತು ಹೀಗೆ ಮಾಡೋಣ ಅಂತಂದರೆ ಇದು ಮಿಕ್ಸ್ ಆಗೋದು ಬೇಡ ಅನ್ನೋ ದೃಷ್ಟಿಯಿಂದ 2-3 ದಿನ ಟೈಮ್ ಕೊಡ್ತಾ ಇದ್ದೀನಿ. ಫಸ್ಟು ನನಗೆ ಮತದಾನದ ಹಕ್ಕು, ಆಮೇಲೆ ಮಿಕ್ಕಿದೆಲ್ಲ ವಿಚಾರ. ಮುಖ್ಯ ಚುನಾವಣೆ From tomorrow morning, Karnataka Special Incentive Revision Roll is being started. So from morning, I request all the voters of Karnataka with pride, it is my bound duty to see that we give you right to vote, right to live. So we want all of you to enroll yourself who are residing here, who are living here, who are working here, to have the right to vote. So from tomorrow till 29th of July, our BLOs nominated by the State Election Commission, Central Election Commission of India will come to your houses, give you a form. Within 13 days, you are compulsory, must, I am telling you, you should fill up the enumeration form which will be given by the BLOs. Every day, 30 to 50 forms will be given to you in your houses, 50 houses, or you can download your forms yourself. Within 29th, you should have a new photograph and you should submit to the BLO. That is the duty of every voter who want to live, who want to have the voting right. If you doesn't submit the enumeration form, you are going to lose your vote. On 5th of August, which they are going to announce the draft roll, if you doesn't submit your form, enumeration form, you are going to lose your vote. Again, there will be a lot of complication. So I request you to compulsorily see that you download it, or you can take the form. 3 times the BLOs will come to your houses. They will try for you. If you have closed it out, then you will lose your opportunity. If you doesn't enroll, you are going to lose all your rights given by the benefits
either by the country or by the state government. So I request you not to lose this opportunity of getting your votes or losing. Otherwise, if you lose your votes, you may find difficulty on the other benefits which have been provided to you. So, right to vote is right to live. So you have to compulsory do this within 30 days. You have to fill the forms. So from the Karnataka government side, it is my bound duty to request all of you to fill up the enumeration form and submit. So all political parties, whichever the political parties they may belong, they have been given an opportunity to have a BLA, that means booth level agent, by a recognized political party. They can also assist you. Whomever you vote, the BLA can also assist you in filling this form, getting you the connected certificate. So Government of Karnataka, we have decided to provide you, we have more than 5.5 crores of caste certificates, whichever caste you have already been taken. Those document is there in the website. You can put your identification number, it will automatically come out. If you put your Aadhaar card, you will have the details. So whatever the ID is being there in the voter list, that also in the EPIC card. If you mention those cards, all the details will come. You can download it and you can print it. So you can have, you should have a new photographs also attached to this form and submit to the BLO. If you doesn't submit to the BLO within 29th of next month, you are going to lose your voting right. As rightly said to all of you earlier, if you doesn't submit the enumeration form, you are going to lose the right. And tomorrow there may be various opportunities from the government. Either may be 5 guarantees or food or pension or whatever the facilities given by the government. You will have to lose it. So I am requesting you, I am cautioning you, you please see that you fill up the enumeration form and have your writing vote and maintain your great life. You said 40,000. And apart from that, the government of India, the election commission, under the election commission, the government of Karnataka, we are also coming out with a BLO facilitation center under voter facilitation center in all the wards, in all the booths. We will have a separate facilitation center. About 49,320 facilitation center will be there in every polling stations. You can make use of the opportunity. They will help you. They will guide you. Karnataka government has come forward today with a new rules. We have communicated to our revenue officials that we are going to compulsorily give you a residential certificate. All are residing in Karnataka. There is a format. So all the permanent residential certificate will be issued to you whoever request even on online or offline. It is our bound duty to educate the people of Karnataka. Sir, what are the pitfalls? In West Bengal, we saw 90 lakh voters lost their votes. What are the pitfalls during the meeting that you had with the election commission? And how will you ensure that people don't lose votes like in other states? That is why I have taken this very seriously. As a first citizen of the state, it is my bound duty to help all of them. So we are very cautious. We are alarming them. We are trying to educate them. That is why this facilitation center has been opened and various advertisement will be issued in further also. We want help. So it is being done in the country already number of times, but this is a very crucial time. More than 10 times this has already been done. Various trainings has been given by all political party. It is the duty of every political party to look at this and see that we save our voters and see that the beneficial system, whatever they there in the country or the state, they should not lose it. If anyone doesn't issue the enumeration forms, they will not be eligible to have their voting right. I am telling it again clearly. This is your right to vote and right to live.
you see that all enumeration forms will be submitted back to the BLO, both level officer. ಕೆಲವೊಬ್ರದ್ದು ಸ್ವಂತ ಮನೆ ಇರಲ್ಲ, ಬಾಡಿಗೆ ಮನೇಲಿ ಇರ್ತಾರೆ. ಅವಾಗ ಬಾಡಿಗೆ ಮನೇಲಿ ಮಾಡಿಸಿರ್ತಾರೆ, ಬೇರೆ ಮನೆ ಶಿಫ್ಟ್ ಆದಾಗ ಅವ್ರ ಹಳೆ ಮನೆಗೆ ಹೋಗ್ತಾರೆ, ಅವಾಗ ಬಂದ ಸೃಷ್ಟಿ ಆಗುತ್ತೆ. ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್, ಬಾಡಿಗೆ ಮನೆ ಇತ್ತು ಬಾಡಿಗೆ ಅಗ್ರಿಮೆಂಟ್ ಕೊಡಿ ಅಂತ ಮಾಹಿತಿ ಕೇಳ್ತಾ ಇದ್ವಿ. ರೆಸಿಡೆನ್ಸ್ ಸರ್ಟಿಫಿಕೇಟ್ ಅಲ್ಲೊಂದು ಫಾರ್ಮ್ಸ್ ಇದೆ, ಏನೇನು ಬೇಕು ಅಂತ 11, 12 ಲಿಸ್ಟ್ ಇದೆ. ಬರ್ತ್ ಸರ್ಟಿಫಿಕೇಟ್ ಇದೆ, ಬಾಡಿಗೆ ಬಿಡಿ, ಹಿಂದೆ ವೋಟ್ ಹಾಕಿ ಸರ್ಟಿಫಿಕೇಟ್ ಇರ್ತದೆ, ಹಿಂದೆ ಬೇರೆ ನಿಮ್ಗೆ ಸ್ಕೂಲ್ ಸರ್ಟಿಫಿಕೇಟ್ ಇದೆ, ನಿಮ್ ಬರ್ತ್ ಸರ್ಟಿಫಿಕೇಟ್ ಇದೆ, ಇಲ್ಲ ಯಾವ್ದಾದ್ರು ಪೆನ್ಷನ್ ತಗೊಂಡು ಸರ್ಟಿಫಿಕೇಟ್ ಇದೆ, ನಿಮ್ಮ ಆಸ್ತಿಯ ದಾಖಲೆ ಇದೆ, ನಿಮ್ಮ ಸೈಟ್ ಕೊಟ್ಟಿರೋ ದಾಖಲೆ ಇದೆ. 10, 12 ಇಲ್ಲಿದೆ ಲಿಸ್ಟು. ಆ ಲಿಸ್ಟ್ ಪ್ರಕಾರ ಬೇಕಾದ್ರೆ ಅದನ್ನು ಓದ್ಬಿಡ್ತೀನಿ. ಆಲ್ ದಿ ಯಂಗ್ ವೋಟರ್ಸ್ who are now eligible to vote who have completed 18 years. 18 years. They can have the new form, which in the new form will be provided by the electoral officer. Form number 6. Form 6. They should compulsorily enter the new form with their valid age certificate. So they will be eligible to have their new voters. ಈಗ ಯಾವ್ದಾದ್ರು ಎಲೆಕ್ಷನ್ ಕಮಿಷನರು ಕೇಳೋಂಥ ದಾಖಲೆ, ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ನೌಕರಿ ಆಗಿದ್ದಲ್ಲಿ ಎಂಪ್ಲಾಯ್ ID ಕಾರ್ಡ್, 87ಕ್ಕಿಂತ ಮುಂಚಿತವಾಗಿ ಬ್ಯಾಂಕ್ ಅಕೌಂಟ್, LIC ಪಾಲಿಸಿ, ಪೋಸ್ಟ್ ಆಫೀಸ್ ಅಕೌಂಟು, ಜನನ ಪ್ರಮಾಣ ಪತ್ರ, SLC ಮಾರ್ಕ್ಸ್ ಕಾರ್ಡು, ಇಲ್ಲ ಡಿಗ್ರಿ ಸರ್ಟಿಫಿಕೇಟ್, ಇಲ್ಲ TC, ಪಾಸ್ಪೋರ್ಟು, ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಬೈ ತಹಶೀಲ್ದಾರ್, ಅರಣ್ಯ ಇಂದ ಯಾವ್ದಾದ್ರು ನಿಮ್ಗೆ ಭೂಮಿ ಕೊಟ್ಟಿದ್ರೆ, ಜಾತಿ ಪ್ರಮಾಣ ಪತ್ರ, OBC ಇರ್ಬೋದು, SC ಇರ್ಬೋದು, ST ಇರ್ಬೋದು, ಯಾವುದೇ ಆಗಲಿ, ದೇಶದ ನಾಗರಿಕರ ಅಧಿಕೃತ ದಾಖಲೆ, ಕುಟುಂಬ ನೋಂದಣಿ ದಾಖಲೆ, ಸರ್ಕಾರದಿಂದ ಭೂಮಿ ಅಥವಾ ಮನೆ ಮಂಜೂರಾಗಿರುವಂತ ಒಂದು ಪತ್ರ. ಈ ಇದಕ್ಕೋಸ್ಕರ ಆಧಾರ್ ಕಾರ್ಡು ಕೆಲವು ಐಡೆಂಟಿಫಿಕೇಶನ್ಗೋಸ್ಕರ ಮಾತ್ರ. ಆಧಾರ್ ಕಾರ್ಡ್ ಕಮಿಷನ್ ಡೈರೆಕ್ಷನ್ ಇಶ್ಯೂಡ್ shall apply. Any land house allotment, family registered maintained by government officials or any statutory administrative regulation. National Register of Citizens ಎಲ್ಲರೂ ಇತ್ತು ಅಂತಂದ್ರೆ ಇವೆಲ್ಲ ಕೂಡ ಯಾವ್ದಾದ್ರು ಒಂದು ದಾಖಲೆಯನ್ನು ಒದಗಿಸ್ಕೊಟ್ರೆ ಸಾಕು. ನೀವು ಯಾವ ಓದ್ತೀರ ಹೋಗ್ಬೋದು. ಸಂಪುಟ ವಿಸ್ತರಣೆ ಕ್ಯಾಬಿನೆಟ್ 3ನೇ ತಾರೀಕು ಕ್ಯಾಬಿನೆಟ್ ಅವತ್ತು ತೀರ್ಮಾನ ಮಾಡ್ತೀನಿ, ಹೋಗ್ತೀರಾ, ಆಮೇಲೆ ಹೋಗಲೇಬೇಕು, ಹೋಗ್ತೀವಿ. ಸರ್, ಕೆಲವು ಜಿಲ್ಲೆಗಳಲ್ಲಿ ಬರ ನಿರ್ವಹಣೆಗೆ ಇನ್ನೊಂದು ನಿಮ್ಗೆ ಹೇಳ್ತೀನಿ. ಈಗಾಗಲೇ ನಮ್ಮ ಮಾವು ಬೆಳೆದಂಥವ್ರಿಗೆ ನಾನು ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಪತ್ರ ಕೂಡ ಹಿಂದೆನೆ ಬರೆದಿದ್ದೆ, ಅವರು ಕೂಡ ಬರೆದಿದ್ದಾರೆ. ಹಿಂದೆ ಹೋದ ವರ್ಷ ಏನು ನಾವು ಸಹಾಯ ಮಾಡಿದ್ದು, ಈ ವರ್ಷ ನಮ್ಮ ಮಾವು ಬೆಳೆಗಾರರಿಗೆ ಅದನ್ನ ಮುಂದುವರಿಸ್ತಾ ಇದ್ದೀವಿ. ಮಿನಿಮಮ್ ಸಪೋರ್ಟ್ ಪ್ರೈಸ್ ಲಾಸ್ಟ್ ಇಯರ್ ಏನು ಕೊಟ್ಟಿದ್ದೋ ಆ ರೀತಿ ಈ ವರ್ಷ ಕೂಡ ಮುಂದುವರಿಸ್ತಾ ಇದ್ದೀವಿ. ಇಲ್ಲ, ಅಧಿವೇಶನ ನೋಡೋಣ, ಈಗ ಕ್ಯಾಬಿನೆಟ್ ತೀರ್ಮಾನ ಮಾಡ್ತೀವಿ. ಬರ ನಿರ್ವಹಣೆಗೆ ಈಗಾಗಲೇ ಒಂದೊಂದು ಜಿಲ್ಲೆಗೆ 2-3 ಜನ ಜಿಲ್ಲೆಗಳಿಗೆ ಮಂತ್ರಿಗಳಿಗೆ ಹೇಳಿದ್ದೇನೆ. ಅವರೆಲ್ಲ ಡಿಸ್ಟ್ರಿಕ್ಟ್ಗಳಿಗೆ ಪ್ರವಾಸವನ್ನ ಮಾಡ್ತಾರೆ. ಏನೇನಿದೆ ಅವರೆಲ್ಲ ನಾಳೆ ಆಫೀಸರ್ಸ್ ಎಲ್ಲ ಮಾತಾಡಿದ್ದೀನಿ. ಆಲ್ DC-ಗಳಿಗೆಲ್ಲ ಹೇಳಿದ್ದೀನಿ ನಾನು. ಆಲ್ ಸೆಕ್ರೆಟರಿಗಳು ಕೂಡ 3ನೇ ತಾರೀಕು ಆದ್ಮೇಲೆ 2ನೇ ತಾರೀಕು ಆದ್ಮೇಲೆ ಕ್ಯಾಬಿನೆಟ್ ಆದ್ಮೇಲೆ ಕಂಪಲ್ಸರಿ ಹೋಗ್ತಾರೆ. ಅವರು ಕೂಡ ಜಾಗೃತಿ ಮೂಡಿಸ್ತಾರೆ. ಅವರು BLAಗಳಿಗೆ ಎಲ್ಲ ಕೂಡ ಹೇಳ್ತಾರೆ. BLAಗಳು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರು ಕೂಡ ಎಲ್ಲ ಯಾವುದೇ ಪಾರ್ಟಿಯವರಾಗಲಿ ಅವರ ಗಮನಕ್ಕೂ ಕೂಡ ಜಾಗೃತಿ ಮೂಡಿಸಬೇಕು.
ತಿಳುವಳಿಕೆ ಕೊಡಬೇಕು ಅಂತ ನಾನು ಅವ್ರಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಸರ್, ಈ ಬೇಸಿಗೆಯಿಂದ ಕೆಲವು ಭಾಗಗಳಲ್ಲಿ ನೀರಿನ ಸಮಸ್ಯೆ ಉಂಟಾಗಿದೆ ಸರ್. ಸಾಕಷ್ಟು ಹಣವನ್ನ ನೀರಿಗೋಸ್ಕರ ಜಿಲ್ಲಾಧಿಕಾರಿಗಳ ಕೈ ಕೊಟ್ಟಿದ್ದೇವೆ. ಸರ್, ಮೋಡ ಬಿತ್ತನೆ ಚಿಂತನೆ ಏನಾದರೂ ನಡೀತಾ ಇದೆಯಾ ಸರ್? ಮೋಡ ಬಿತ್ತನೆ ಏನ್ ಹೇಳಿ? ಮೋಡ ಬಿತ್ತನೆ ಅಂತೂ ಚಿಂತನೆ ಆಮೇಲೆ ಮಾತಾಡೋಣ, ಈಗ ಬೇಡ. ಫಸ್ಟ್ ಮಳೆ ಉಳಿಸೋಣ. ಈ ಬಾರಿ ಮಳೆ ಏನೋ ಕಡಿಮೆ ಆಗುತ್ತೆ ಅಂತ ಹೇಳಿ ವರದಿ ಬಂದಿದೆಯಂತಲ್ಲ ಸರ್? ಇಡೀ ದೇಶ, ನಮ್ದೊಂದೇ ಅಲ್ಲ, ಇಡೀ ದೇಶಕ್ಕೆ ಮಳೆ ಅಪಾಯ ಕಾಣ್ತಾ ಇದೆ. ಸರ್, ಸರ್ಕಾರ ಈ ಸ್ಪೀಡಲ್ಲಿ ಇದ್ದಾರೆ, ಇನ್ನು 2 ವರ್ಷ ಅದೇ ಸ್ಪೀಡಲ್ಲಿ ಇದೆ ಸರ್. ಇಲ್ಲಿ ಹೆಂಗಿದೆ? ಚೆನ್ನಾಗಿದೆಯಾ? ಈ ಸ್ಪೀಡ್ ಕಂಟಿನ್ಯೂ ಆಗುತ್ತೆ ನಿಮ್ಮ ಅಧಿಕಾರಿ ಸಚಿವರಿಲ್ಲ, ನೀವು ಒಬ್ಬರೇ ಒತ್ಕೊಂಡು ಮಾಡ್ತಿದ್ರೆ 24 ಗಂಟೆ, ಹಂಗಾಗಿ ಹೆಚ್ಚಿಗೆ ಆಗ್ತಿಲ್ಲ ಅಪ್ಪ, ಆಲ್ ಮಿನಿಸ್ಟರ್ಸ್ ಒಬ್ಬೊಬ್ರಿಗೆ 2-3 ಜಿಲ್ಲೆ ವಹಿಸಿದ್ದೀನಿ. ಅವರೆಲ್ಲ ಅಟೆಂಡ್ ಮಾಡ್ತಾ ಇದ್ದಾರೆ. ನಾನು ಐ ಡೋಂಟ್ ವಾಂಟ್ ದೆಮ್ ಟು ವೇಸ್ಟ್. ಸ್ಪೀಡ್ ಇದೆ ಸರ್ ಅವರು. ಎಲ್ಲ ಇದ್ದಾರೆ ಅಂತೇಳಿ ಮಿಕ್ಕಿದವರು ಬರ್ತಾರೆ. ಅವ್ರೇನು ಖಂಡಿತ ಎಲ್ಲ ಬರ್ತಾರೆ. ಮಿಕ್ಕಿದ ವಿಚಾರ ಕೆಲವು ನನಗೆ ಗೊತ್ತು, ಏನೇನು ಪ್ರಶ್ನೆ ಕೇಳಬೇಕು ಅಂತಿದ್ದೀರಿ. ಸರ್, ಎಷ್ಟನೇ ತಾರೀಕು ಎಲ್ಲದಕ್ಕೂ ಉತ್ತರ ಇದೆ ನಂತರ. ಸರ್, ಎಷ್ಟನೇ ತಾರೀಕು ಒಳಗಡೆ ವಿಸ್ತರಣೆ ಆಗಬಹುದು? ಎಲ್ಲರಿಗೂ ಉತ್ತರ ಇದೆ. ಬೆಳಗ್ಗೆ ನಡೆದ ಮೀಟಿಂಗು ಉತ್ತರ ಇದೆ, ನಾಳೆ ನಡೆಯೋ ಮೀಟಿಂಗು ಉತ್ತರ ಇದೆ. ಅಲ್ಲ ಸರ್, ಬೆಳಗ್ಗೆ ವಿಷಯ ಬಗ್ಗೆ ನೀವು ಪ್ರಸಾರ ಮಾಡಲಿಲ್ಲ ಕೊನೆಗೆ. ಸರ್, ವಿಸ್ತರಣೆ ಎಷ್ಟನೇ ತಾರೀಕು ಒಳಗಡೆ ಆಗಬಹುದು ಅಂತ ಸರ್? ಸಂಪುಟ ಸಂಪುಟ ವಿಸ್ತರಣೆ ಎಷ್ಟನೇ ತಾರೀಕು ಆಗಬಹುದು? ಎಷ್ಟನೇ ತಾರೀಕು ಒಳಗಡೆ ಆಗಬಹುದು? ಮಂತ್ರಿಗಳ ಕೊರತೆ ಇದೆ ಸರ್. ಸಂಪುಟ ವಿಸ್ತರಣೆ ಬೇಗ ಆದಷ್ಟು ಲೇಟ್ ಆದಷ್ಟು ನಿಮ್ಮ ಕೆಲವು ಶಾಸಕರ ಇಲಾಖೆ ಸರ್, ಶಿಕ್ಷಣ ಒತ್ತಡ ಕೂಡ ಇಲಾಖೆ ಜಾಸ್ತಿ ಆಗ್ತಾ ಇದೆ. ಇದೆಲ್ಲ ನನಗೆ ಒಂದಿನನೂ ವೇಸ್ಟ್ ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲ. ಅದಕ್ಕೆಲ್ಲ ಕಾಲ ಕಾಯ್ತಾ ಇದ್ದೀನಿ. ವೀಕ್ಷಕರೇ, ಇದು ಡಿ.ಕೆ. ಶಿವಕುಮಾರ್ ಅವರ ಪತ್ರಿಕಾಗೋಷ್ಠಿಯಾಗಿತ್ತು. ಪ್ರಮುಖವಾಗಿ ಅವರು ಈ ಹೆಸರು ಅಳಿಸಿ ಹೋಗದಂತೆ ರಾಜ್ಯ ಸರ್ಕಾರ ಕೈಗೊಂಡಿರುವ ಒಂದು ಪ್ರಮುಖ ಯೋಜನೆಯನ್ನ ಈ ವೇಳೆ ಪ್ರಕಟಿಸಿದ್ದಾರೆ. ದಾಖಲೆಗಳ ಕೊರತೆಯಿಂದ ಏನಾದರೂ SIR ಅಲ್ಲಿ ಮತದಾರರ ಹೆಸರು ಅಳಿಸಿ ಹೋಗುವಂತ ಸಂದರ್ಭ ಬಂದಾಗ ಅವರಿಗೆ ಶಾಶ್ವತ ನಿವಾಸ ಪ್ರಮಾಣ ಪತ್ರವನ್ನ ಕೊಡುವಂತ ಹೊಸ ಆದೇಶವೊಂದನ್ನು ಇದೇ ಸಂದರ್ಭದಲ್ಲಿ ಅವರು ಹೊರಡಿಸಿದ್ದಾರೆ. ಆದೇಶದ ಪ್ರಕಾರ ಏನಾದರೂ ಮೊದಲ ಹಂತದ ಈ BLOಗಳ ಭೇಟಿ ಸಂದರ್ಭದಲ್ಲಿ ನೀಡಿರುವಂತಹ ಎನ್ಯುಮರೇಷನ್ ಸರ್ಟಿಫಿಕೇಟ್ ನಲ್ಲಿ ಏನಾದರೂ ದಾಖಲೆಗಳ ತೊಂದರೆಯಾಗಿ ಮತದಾರರ ಪಟ್ಟಿಯಿಂದ ಹೆಸರು ಅಳಿಸಿ ಹೋಗುವಂತ ಸಂದರ್ಭ ಬಂದ್ರೆ, ಅಂದ್ರೆ ಆ ನಂತರದಲ್ಲಿ ಚುನಾವಣಾ ಆಯೋಗ ಆ ಮತದಾರರಿಗೆ ನೋಟಿಸ್ ಅನ್ನು ಕೊಡುತ್ತೆ. ಈ ಸಂದರ್ಭದಲ್ಲಿ ಅವರು ತಾವು ನೀಡಬಹುದಾದಂತ ಪ್ರಮುಖ ದಾಖಲೆಯಾಗಿ ಈ ಶಾಶ್ವತ ನಿವಾಸ ಪ್ರಮಾಣ ಪತ್ರವನ್ನ ನೀಡಬಹುದಾಗಿದೆ. ಆ ಒಂದು ಪ್ರಮಾಣ ಪತ್ರವನ್ನು ಕ್ಷಿಪ್ರಗತಿಯಲ್ಲಿ ಕೊಡುವಂತ ವ್ಯವಸ್ಥೆಯನ್ನ ಮಾಡಲಾಗುವುದು ಅನ್ನುವಂತ ಮಾಹಿತಿಯನ್ನ CM ಡಿ.ಕೆ. ಶಿವಕುಮಾರ್ ಅವರು ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಇದೇ ರೀತಿ ಇನ್ನಷ್ಟು ಹಲವು ಮಾಹಿತಿಗಳಿಗೋಸ್ಕರ ಫೆಡರಲ್ ಕರ್ನಾಟಕದ ಯೂಟ್ಯೂಬ್ ಚಾನೆಲ್ ಅನ್ನ ಸದಾ ವೀಕ್ಷಿಸ್ತಾ ಇರಿ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.